ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಫೈನಲಿ ಪರಪ್ಪನ ಅಗ್ರಹಾರ ಜೈಲಿಂದ ಇವತ್ತು ಬೆಳಗ್ಗೆ ರಿಲೀಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕಳೆದ 6 ತಿಂಗಳು 5 ದಿನಗಳನ್ನು ಕಳೆದಿದ್ದಾರೆ ಪವಿತ್ರ ಗೌಡ. ಡಿಸೆಂಬರ್ 13ನೇ ತಾರೀಕು ಹೈಕೋರ್ಟ್ನಲ್ಲಿ ಈ ಪ್ರಕರಣದಲ್ಲಿ ಅವರಿಗೆ ಬೇಲ್ ಆಗುತ್ತೆ. ಬಟ್ ಬೇಲ್ ಪ್ರಕ್ರಿಯೆ ತಡವಾದ ಕಾರಣ ಇವತ್ತು ಪವಿತ್ರ ಗೌಡ ರಿಲೀಸ್ ಆಗಿದೆ. ನಿನ್ನೆ ಸಂಜೆ ವೇಳೆಗೆ ಜೈಲನ್ನು ತಲುಪಿತ್ತು ಆರ್ಡರ್ ಕಾಪಿ. ಬಟ್ ಸಂಜೆ ನಂತರದಲ್ಲಿ ಯಾವುದೇ ಲೀಗಲ್ ಪ್ರೊಸೀಜರ್ ಅನ್ನು ಮುಗಿಸಿ ಆರೋಪಿಯನ್ನು ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಜೈಲಿನ ಸಮಯ ಆರಂಭ ಆದ ನಂತರ ಕಾನೂನಾತ್ಮಕವಾಗಿ ಯಾವ ರೀತಿ ಪ್ರಕ್ರಿಯೆಗಳನ್ನು ಮುಗಿಸಬೇಕು ಆ ರೀತಿ ಆ ಎಲ್ಲ ಪ್ರೊಸೀಜರ್ಸ್ ಮುಗಿಸಿ 9:30 ನಂತರದಲ್ಲಿ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸತ್ತಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಫೈನಲಿ ಆಲ್ಮೋಸ್ಟ್ 6 ತಿಂಗಳು 5 ದಿನಗಳ ಬಳಿಕ ಸೆರೆವಾಸ ಮುಕ್ತ ಆಗಿದೆ. ಸದ್ಯಕ್ಕೆ ಜಾಮೀನು ಸಿಕ್ಕಿರೋದ್ರಿಂದ ನಿನ್ನೆನೇ ರಿಲೀಸ್ ಆಗಬಹುದು ಅಂದ್ಕೊಳ್ಳಾಗಿತ್ತು, ಬಟ್ ಆಗಲಿಲ್ಲ. ಇವತ್ತು ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಡೀಟೇಲ್ಸ್ ಹೇಳ್ತಾ ಹೋಗೋದಾದ್ರೆ ವಿಜಯ್, ನಿನ್ನೆ ಅವರು ರಿಲೀಸ್ ಆಗಬೇಕಿತ್ತು. ಬಟ್ ಅವರ ಏನು ಬೇಲ್ ಪ್ರತಿ ಏನಿದೆ ಅದು ಅವರ ಕೈ ಸೇರುವಾಗ ಲೇಟ್ ಆಗಿತ್ತು. ಅಂದರೆ ಸಂಜೆ 6 ಗಂಟೆ ಒಳಗಡೆ ಅವ್ರು ಕೈ ಸೇರಿದರೆ ನಿನ್ನೆ ರಿಲೀಸ್ ಆಗ್ತಾ ಇದ್ರು. ಬಟ್ ನಿನ್ನೆ 6 ಗಂಟೆ ಒಳಗಡೆ ಅವ್ರು ಕೈ ಸೇರದ ಹಿನ್ನೆಲೆ ಇವತ್ತು ರಿಲೀಸ್ ಆಗಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಅವರಿಗೆ ಶ್ಯೂರಿಟಿ ಕೊಡೋ ವಿಚಾರ ಕೂಡ ನಿನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕೆಂದರೆ ದರ್ಶನ್ ಅವರಿಗೆ ಧನ್ವೀರ್ ಮತ್ತು ಅವರ ತಮ್ಮ ಸಹೋದರ ಏನು ಶ್ಯೂರಿಟಿ ಕೊಟ್ಟಿದ್ರೆ ಇವರಿಗೆ ಯಾರು ಕೊಡ್ತಾರೆ ಅನ್ನೋ ವಿಚಾರ ಕೂಡ ಒಂದು ಗೊಂದಲ ಇತ್ತು. ನಿನ್ನೆ ಸಂಜೆ ಬಂದಂತಹ ಮನೀಶ್ ಎಂಬುವರು ಶ್ಯೂರಿಟಿಯನ್ನು ಕೊಡ್ತಾರೆ. ಅಂದರೆ ತಲಗಟ್ಪುರ ಮತ್ತು ಚಾಮರಾಜಪೇಟೆಯಲ್ಲಿರುವಂತಹ ಪತ್ರವನ್ನು ಅವರಿಗೆ ಶ್ಯೂರಿಟಿಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಪವಿತ್ರ ಗೌಡ ರಿಲೀಸ್ ಆದಂತಹ ಸಂದರ್ಭ ಏನಿದೆ ಅದು ಅವ್ರ ಜೊತೆಗೆ ಪವಿತ್ರ ಗೌಡ ಜೊತೆಗೆ ಮತ್ತೊಬ್ಬ ಆರೋಪಿ, ಈ ಪ್ರಕರಣದ ಮತ್ತೊಬ್ಬ ಆರೋಪಿಯಾಗಿರುವಂತಹ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಪ್ರದೋಷ್ಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿರುವಂಥದ್ದು. ಯಾವಾಗ ಅವರಿಗೆ ಜೈಲಿನಿಂದ ರಿಲೀಸ್ ಆಯಿತು ಅದೇ ಖುಷಿಯಲ್ಲಿ ಅಲ್ಲೇ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಪಕ್ಕದಲ್ಲಿರುವಂತಹ ದೇಗುಲಕ್ಕೆ ಅವರ ತಾಯಿ ಒಂದು ಪ್ರಾರ್ಥನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ಪವಿತ್ರ ಗೌಡ ರಿಲೀಸ್ ಆಗ್ತಾ ಇರುವ ಹಿನ್ನೆಲೆ ಅವರ ಮನೆ ಹತ್ರ ಕೂಡ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾಕಂದ್ರೆ ಪವಿತ್ರ ಗೌಡ ಈ ಒಂದು ಇನ್ವಾಲ್ವ್ಮೆಂಟ್ ಏನಿದೆ ಈ ಒಂದು ಕೃತ್ಯದಲ್ಲಿ ಪವಿತ್ರ ಗೌಡ ಅವರು ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಡೇ 1 ನಿಂದಲೂ ಕೂಡ ಅವರ ಪರ ವಕೀಲರು ವಾದ ಮಾಡ್ತಾನೆ ಬಂದಿದ್ರು. ಇವರ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ನೇರವಾಗಿ ಯಾವುದೇ ಕೃತ್ಯದಲ್ಲಿ ಅವರು ಭಾಗಿಯಾಗದ ಹಿನ್ನೆಲೆ ಅವರಿಗೆ ಏನು ಹೈಕೋರ್ಟ್ ಏನು ಜಾಮೀನನ್ನು ಮಂಜೂರು ಮಾಡಿತ್ತು. ಇವತ್ತು ಅವರು ರಿಲೀಸ್ ಆಗ್ತಾ ಇರೋದ್ರಿಂದ ಸಂಜೆ ಒಂದು 3 ಗಂಟೆಯ ಸುಮಾರಿಗೆ ಅವರು ಮನೆ ತಲುಪುವಂತಹ ಸಾಧ್ಯತೆ ಹಿನ್ನೆಲೆ ಅವರ ಮನೆ ಹತ್ರ ಕೂಡ ಇದೀಗ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ದರ್ಶನ್ ಅವರು ಆಸ್ಪತ್ರೆ ಡಿಸ್ಚಾರ್ಜ್ ಆದ ಸಂದರ್ಭದಲ್ಲಿ ಆಸ್ಪತ್ರೆ ಹಾಗೂ ಅವರ ಪ್ರತಿ ಮನೆ ಆಗಿರ್ಬೋದು ಕೋರ್ಟ್ ಹತ್ರ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸೇರಿದ್ರು. ಆ ಒಂದು ಸಂದರ್ಭದಲ್ಲಿ ಬಿಜೆಎಸ್ ಆಸ್ಪತ್ರೆ ಹತ್ರ ಒಂದಿಷ್ಟು ಗೊಂದಲ ಕೂಡ ಉಂಟಾಗಿತ್ತು. ನಂತರ ಅದನ್ನು ಪೊಲೀಸರು ಕೂಡಲೇ ಅಲರ್ಟ್ ಆಗಿ ಅದನ್ನು ಬಗೆಹರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಆ ರೀತಿ ಯಾವ ರೀತಿ ಇನ್ಸಿಡೆಂಟ್ ಮತ್ತೆ ಆಗದಂತೆ ನಿಟ್ಟಿನಲ್ಲಿ ಇವತ್ತು ಪವಿತ್ರ ಗೌಡ ಅವರ ಮನೆ ಹತ್ರ ಕೂಡ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ವಿಜಯ್, ಸತ್ತಾರ್, ಈಗ ಒಂದು ಸಲ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕ ಮೇಲೆ 3 ದಿನ ಪವಿತ್ರ ಗೌಡ ಜೈಲಲ್ಲೇ ಉಳಿಬೇಕಾಗಿ ಬಂತು. ಏನೆಲ್ಲ ಪ್ರಕ್ರಿಯೆಗಳಿತ್ತು, ಯಾವ ಕಾರಣಕ್ಕಾಗಿ ನಿನ್ನೆ ರಿಲೀಸ್ ಆಗೋ ಸಾಧ್ಯತೆ ಇದ್ರೂ ಅದಾಗಿರಲಿಲ್ಲ? ಪ್ರಮುಖವಾಗಿ ಶ್ಯೂರಿಟಿ ವಿಚಾರವಾಗಿ ನಿನ್ನೆ ಒಂದಿಷ್ಟು ತಡವಾಯಿತು. ಅದರ ಜೊತೆಗೆ ಬೇಲ್ ಪ್ರತಿ ಏನಿದೆ ಅದು ಕೂಡ ಜೈಲಾಧಿಕಾರಿಗಳ ಕೈ ಸೇರೋದು ಕೂಡ ಲೇಟ್ ಆಗಿತ್ತು ಸಂಜೆ. ಯಾಕಂದರೆ ನಿನ್ನೆ ದರ್ಶನ್ ಅವರು ಬಿಜೆಎಸ್ ಆಸ್ಪತ್ರೆಯಿಂದ ಬಂದಂತಹ ಸಂದರ್ಭದಲ್ಲಿ ಏನಿದೆ ಅವರಿಗೆ ಷರತ್ತುಬದ್ಧ ಜಾಮೀನು ನೀಡಿದ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಕ್ರಿಯೆ ಮುಗಿಯುವಷ್ಟರಲ್ಲಿ ಲೇಟ್ ಆಗಿತ್ತು. ಅದರ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಏನು ಬೇಲ್ ಪ್ರಕ್ರಿಯೆ ಏನಿದೆ ಅದಕ್ಕೂ ಮುಗಿದು ಒಂದಷ್ಟು ತಡವಾಯಿತು. ಅದರಲ್ಲೂ ಪ್ರಮುಖ ಕಾರಣ ಏನಂದರೆ ಶ್ಯೂರಿಟಿ ವಿಚಾರವಾಗಿ ಒಂದಿಷ್ಟು ಗೊಂದಲ ಉಂಟಾಗಿತ್ತು. ಯಾರು ಕೊಡ್ತಾರೆ ಅನ್ನೋ ವಿಚಾರವಾಗಿ ಬೇಲ್ ಸಿಕ್ಕಿದ್ರು ಕೂಡ ಅವರಿಗೆ ಶ್ಯೂರಿಟಿ ಯಾರು ಕೊಡ್ತಾರೆ ಅನ್ನೋ ವಿಚಾರ ಕೂಡ ಒಂದಿಷ್ಟು ಸಮಸ್ಯೆ ಎದುರಾಗಿತ್ತು. ಯಾಕಂದರೆ ಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಶ್ಯೂರಿಟಿ ವಿಚಾರ ಷರತ್ತು ಹಾಕಿತ್ತು. ಬಟ್ ಶ್ಯೂರಿಟಿ ಮನೀಶ್ ಎಂಬುವರು ಬರುವುದು ಕೂಡ ನಿನ್ನೆ ಕೋರ್ಟ್ಗೆ ತಡವಾಗಿತ್ತು. ಅದಾದಮೇಲೆ ದರ್ಶನ್ ಅವರ ಬೇಲ್ ಪ್ರಕ್ರಿಯೆ ಮುಗಿದ ನಂತರ ಪವಿತ್ರ ಗೌಡ ಅವರ ಶ್ಯೂರಿಟಿ ವಿಚಾರ ಕೂಡ ತೆಗೆದುಕೊಂಡು ಅದು ನಂತರ ಶ್ಯೂರಿಟಿ ಪ್ರಕ್ರಿಯೆ ಮುಕ್ತಾಯವಾಗಿ ನಂತರ ಅದು ಜೈಲಾಧಿಕಾರಿಗಳ ಕೈ ಸೇರೋದು ಸಂಜೆ 6 ಗಂಟೆ ತಡವಾಗಿದ್ದರಿಂದ ಅವರು ಇವತ್ತು ರಿಲೀಸ್ ಆಗಿದ್ದರು. ಬಟ್ ನಿನ್ನೇನಾದರೂ 5 ಗಂಟೆ ಒಳಗಡೆ ಅಥವಾ 6 ಗಂಟೆ ಒಳಗಡೆ ಶ್ಯೂರಿಟಿ ಪ್ರತಿ ಜೊತೆಗೆ ಶ್ಯೂರಿಟಿ ಪ್ರಕ್ರಿಯೆ ಮುಗಿಸಿ ಬೇಲ್ ಪ್ರತಿ ಏನಾದರೂ ಸಂಜೆ 6 ಗಂಟೆ ಒಳಗಡೆ ಜೈಲಾಧಿಕಾರಿ ಕೈ ಸೇರಿದರು ನಿನ್ನೆ ರಿಲೀಸ್ ಆಗುವ ಸಾಧ್ಯತೆ ಇತ್ತು. ಬಟ್ ತಡವಾಗಿದ್ದರಿಂದ ಇವತ್ತು ಅವರು ಬೆಳಿಗ್ಗೆ ರಿಲೀಸ್ ಆಗಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.